ಕುಯ್ತಾ ಇರೋ ಕೇಕ್ ಕಟ್ ಮಾಡ್ತಾ ಇದೀವಿ ಅನಿಸ್ತದೆ. ಜಿಜ್ಜಕ್ಕೋಸ್ಕರ ತೆಂಗಿನ ಚಿಪ್ ತೊಗೊಂಡಿದ್ದೀವಿ. ಇವಾಗಿಂದ ಸ್ವಲ್ಪ ತೊಂದರೆಗಳಾಗಿದೆ. ನಾವು ಒಳ್ಳೆ ಕೆಲಸ ಮಾಡೋದನ್ನ ಯಾರ ಕೈಯಿಂದನೂ ತಪ್ಪಿಸೋಕ್ಕಾಗೋದಿಲ್ಲ. ನೀವು ತುಳಿದಷ್ಟು ನಾವು ಬೆಳೆದೇ ಬೆಳಿತೀವಿ. ನಮ್ಮ ಹುಡುಗರು ಏನೋ ಹೊಸ್ದಾಗಿ ಯೂಟ್ಯೂಬಿಗೆ ಚಾನಲ್ಗೆ ಮಾಡಬೇಕು ಅಂತ ಇದು ಮಾಡ್ತಾವ್ರೆ. ಎಲ್ಲರೂ ಸಪೋರ್ಟ್ ಮಾಡಿ. ನಾಟಿ ಮರಿ ಬ್ಲಾಕ್ ಫ್ರೈ ಚನ್ನಗಡಿಗೆ ಮಾಡೋಣ, ತುಂಬಾ ತಿನ್ನೋಣ. ನಮ್ಮ ಚಾನಲ್ನ ಎಲ್ಲ ವೀಕ್ಷಕರಿಗೆ ಸ್ವಾಗತ. ಇವತ್ತು ಬ್ಲೆಡ್ ರೋಸ್ಟ್ ಮಾಡ್ತಾ ಇದ್ದೀವಿ. ಬ್ಲೆಡ್ ರೋಸ್ಟ್ಗೆ ಮೇಯ್ನ್ ಬೇಕಾಗಿರೋದೇ ಬ್ಲೆಡ್ಡು. ಅದು ಮನೇಲೇ ಈಗ ಬೇಯಿಸ್ಕೊ ಬಂದಿದ್ದೀವಿ. ಇದನ್ನ ನೀಟಾಗಿ ಒಗ್ಗರಣೆ ಹಾಕೋಕ್ಕೆ ಕುಯ್ಕೋತೀವಿ. ಬೇಯಿಸಿದ್ರೂ ನೋಡಿ ರಕ್ತ ಬರ್ತಾ ಇದೆ. ನಾವು ಜಾಸ್ತಿ ಯಾವತ್ತೂ ರಕ್ತ ತಿಂದಿಲ್ಲ, ಟ್ರೈ ಮಾಡ್ತಾಯಿದ್ದೀವಿ ಇವತ್ತು. ಹೆಂಗಿರ್ತದೆ ನೋಡೋಣ. ಕುಯ್ತಾ ಇರೋ ಕೇಕ್ ಕಟ್ ಮಾಡ್ತಾಯಿದ್ದೀವಿ ಅನಿಸ್ತದೆ. ನಮ್ಮ ರಕ್ತದಲ್ಲಿ ಎ ಪಾಸಿಟಿವ್, ಬಿ ಪಾಸಿಟಿವ್, ಎ ನೆಗೆಟಿವ್ ಅಂತ ಎಲ್ಲ ಇರ್ತದೆ. ಮರಿ ರಕ್ತದಲ್ಲಿ ಯಾವ ಪಾಸಿಟಿವ್ ಆಯ್ತು ಅಂತಲೇ ಗೊತ್ತಿರಲ್ಲ. ನಮ್ಮ ಹುಡುಗ ತಂದವನೇ. ಎಲ್ಲಿಂದ ತಂದೋ? ಮೂರು ಮರಿದಂತೆ ನೋಡಿ. ಮಿಕ್ಸೆಡ್ ಪಾಸಿಟಿವ್ ಎಲ್ಲ ತಿಂತಾಯಿದ್ದೀವಿ ನಾವು, ನೆಗೆಟಿವ್ ಪಾಸಿಟಿವ್ ಎಲ್ಲ. ಇದು ಎದೆಗೆ ಒಳ್ಳೇದಂತೆ. ಆರೋಗ್ಯಕ್ಕೆ ಎಲ್ಲಾನು ಒಳ್ಳೇದು ಅಂತ ಇರ್ತಾರೆ. ಎದೆಗೂ ಹಾರ್ಟ್, ಎದೆ ಎಲ್ಲದು ಗುರು ನಿನ್ಗೆ. ಎದೆ ಎಲ್ಲದೆ, ಎದೆ ಒಳಗಡೆ ಆಟೆ ತಾನೇ ಇರೋದಿರೋ. ಶ್ವಾಸಕ್ಕೋದು ಒಳ್ಳೇದಿದು. ಬೆಳ್ಳುಳ್ಳಿ ಜಜ್ಕೋತಾ ಇದ್ದೀವಿ. ಜಜ್ಜಕ್ಕೋಸ್ಕರ ತೆಂಗಿನ ಚಿಪ್ ತೊಗೊಂಡಿದ್ದೀವಿ. ಜಜ್ಜಕ್ಕೆ ಮೆಟೀರಿಯಲ್ ಇಲ್ಲ. ತವಾ ಮೇಲೆ ಎಣ್ಣೆ ಹಾಕೋತಾ ಇದ್ದೀವಿ ಬ್ಲೆಡ್ ಫ್ರೈಗೆ. ಬೆಳ್ಳುಳ್ಳಿ, ಸಣ್ಣಗೆ ಹಚ್ಕೊಂಡಿರೋ ಈರುಳ್ಳಿ ಹಾಕ್ತಿದ್ದೀವಿ. ರುಚಿಗೆ ತಕ್ಕಷ್ಟು ಉಪ್ಪು. ನಮ್ಮ ಬ್ಲೆಡ್ ಫ್ರೈಗೆ ಮೇಯ್ನು ಬ್ಲೆಡ್ ಹಾಕೋತಾ ಇದ್ದೀವಿ. ಬ್ಲಡ್ ಅಂದ್ರೆ ಕೆಂಪು ಇರ್ಬೇಕಲ್ಲ, ಯಾಕೆ ಈ ಕಲರ್ ಆಗ್ಬಿಡೋದು? ನಾವು ಬೇಯಿಸ್ಬಿಟ್ಟಿದ್ದೀವಲ್ಲ, ಏನು ಮಾಡೋಣ. ಬೆಳಗ್ಗೆ 6 ಗಂಟೆಗೆ ತಗೊಂಡು ಬೇಯಿಸ. ಕೆಂಪು ರಕ್ತನೇ ಹಾಕೋಣ ಅಂದ್ಕೊಂಡು ಹಾರ್ಟ್ ಅಟ್ಯಾಕ್ ಏನಾರು ಆಗ್ಬಿಟ್ರೆ ವಯಸ್ಸಾದವ್ರು ನೋಡ್ತಾ ಇರ್ತಾರೆ. ಸಸಿ ದಾಸ ಕಾಯಿ ತುರಿಯೋದು. ಕರಿಬೇವು,
ಗರಂ ಮಸಾಲ ಸ್ವಲ್ಪ ಹಾಕೊಳ್ಳೋಣ, ಕಾಳು ಮೆಣಸು, ತೆಂಗಿನಕಾಯಿ ತುರಿ ಇಲ್ಲೇ ಬಂದು ತುರಿದಿರೋದು, ಫ್ರೆಶ್ ತೆಂಗಿನಕಾಯಿ ತುರಿ ಹಾಕಿದ್ರೆ ರುಚಿ ಡಬ್ಬಲ್ ಆಗಿದ್ದಾವೋ ಸೊಸೆ. ಹಾಂ, ಅದಕ್ಕೋಸ್ಕರನೇ ನಾವು ತೆಂಗಿನಕಾಯಿ ತುರಿ ಹಾಕ್ತಾ ಇರೋದು. ಸ್ವಲ್ಪ ಪೆಪ್ಪರ್ ಜೊತೆ ಬೆರೆಸ್ಕೊಂಡು ಬ್ಲೆಡ್ ಜೊತೆ ರೋಸ್ಟ್ ಆಗೋದ್ರೆ ನಮ್ಮ ಬ್ಲೆಡ್ ರೋಸ್ಟ್ ಫ್ರೈ ಸೂಪರ್ ಆಗುತ್ತೆ. ನಾವು ಮಾಡ್ತಾ ಇರೋದಕ್ಕೆ ನಮ್ಮದು ಅಂತೀವಿ ಕಣೋ. ಬ್ಲೆಡ್ ಫ್ರೈ ರೆಡಿಯಾಗಿದೆ. ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀವಿ. ರೆಡಿಯಾಗಿದೆ. ಇವಾಗ ಶಿಫ್ಟ್ ಮಾಡ್ಕೊತಾ ಇದ್ದೀವಿ. ಮರಿ ಕೆಳಗಡೆ ಇಟ್ಕೊಂಡು ಹಾಕಲ್ಲ, ಹಿಂಗ್ಕೊ ತಳ್ಳ ಅಭಿ. ಕೆಳಗಡೆ ಹಿಡಿಯೋ ತವಾದಿಂದ ಕೆಳಗಡೆ ಹಿಡಿಯೋ ಪ್ಲೇಟ್ನ. ತಳ್ಳಿ ಇವಾಗ. ಏನು ಗಮ್ಮಂತ ಅದೇ. ಕರ್ಬೇವಿನ ಸೊಪ್ಪು ಫ್ಲೇವರು ಹಂಗೆ ಹೊಡಿತಾ ಇದೆ. ನಿಮ್ಮ ತಾತ ಹೋಟ್ಲು ಮಾಡಿದಾಗ ನೀನು ಇನ್ನೂ ಚಿಕ್ಕ ಹುಡುಗಾಗಿದೆ. ಇದೆಲ್ಲ ಯಾವಾಗ ಕಲಿತೆ ನೀನು? ನನ್ನ ಹತ್ರ ನೋಡಿ ಕಲ್ತಿದ್ದೀನಿ ನೀನು. ಬನ್ನಿ ಈಗ ಬ್ಲೆಡ್ ಫ್ರೈನ ಟೇಸ್ಟ್ ಮಾಡೋಣ. ಪರೋಟ ಮಾಡಿದ್ದೀವಿ ಸೈಡ್ಗೆ. ಪರೋಟಾಗೆ ಬ್ರೆಡ್ಡು, ಸೂಪರಾಗೈತೆ. ಈ ಬ್ಲೆಡ್ ಜೊತೆ ನಾವು ಹಾಕಿರೋ ಕರ್ಬೇವಿನ ಸೊಪ್ಪು, ಈರುಳ್ಳಿ, ಮೆಣಸಿನ್ಕಾಯಿ ಸಿಗ್ತದೆ, ಖಾರ, ಪೆಪ್ಪರ್ ಸ್ಮೆಲ್ಲು, ಬೆಳ್ಳುಳ್ಳಿ ಫ್ಲೇವರು ಎಲ್ಲ ಬರ್ತಾಯಿದೆ. ಒಂಥರ ಸೂಪರಾಗೈತೆ. ಮತ್ತು ಇವತ್ತು ನಮ್ಮ ಸ್ನೇಹಿತರಾದಂಥ ಶಿವಪ್ರಸಾದ್ ಅವರು ಬಂದಿದ್ದಾರೆ. ರೋಲ್ ಮಾಡಿ ತಿಂತಾ ಇದ್ದೀನಿ. ಸಕ್ಕತ್ತಾಗಿದೆ. ಬೇರೇನು ಎಕ್ಸ್ಟ್ರಾ ಐಟಮ್ಸ್ ಆ್ಯಡೇ ಮಾಡಿಲ್ಲ. ಬರೀ ಏನಿದ್ರು ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು ಮತ್ತು ಬೆಳ್ಳುಳ್ಳಿ ಇದೆ. ತುಂಬ ಚೆನ್ನಾಗಿದೆ. ನ್ಯಾಚುರಲ್ ಸೊಪ್ಪು ತುಂಬ ಸಕ್ಕತ್ತಾಗಿ ಬರ್ತಾಯಿದೆ. ಈ ಥರ ಮತ್ತೆ ಮತ್ತೆ ಟ್ರೈ ಮಾಡ್ತಾ ಇರಬೇಕು. ತುಂಬ ಚೆನ್ನಾಗಿದೆ ಸೊಪ್ಪು. ಇವನ್ನ ಅವತ್ತಿಂದ ತೋರಿಸ್ತಾ ಇರಲಿಲ್ಲ ತಿನ್ನೋದ, ಯಾಕೆಂದರೆ ಒಂದೇ ಸತಿಗೆ ಬಡ್ದು ಬಾಯಿಗೆ ಹಾಕೊಬಿಡೋನು. ಆದ್ದರಿಂದ ಅವತ್ತಿಂದ ತೋರಿಸ್ತಾ ಇರಲಿಲ್ಲ. ಇವತ್ತು ಬಂದವನೇ ನೋಡಿ. ಅದಕ್ಕಿಂತ ಹೆಚ್ಚಾಗಿ ಏನಂತಂದರೆ, ಈ ವಿಡಿಯೋ ರೆಕಾರ್ಡ್ ಮಾಡೋ ಟೈಮಲ್ಲಿ, ಇದು ಮೊದಲು ಅದ್ರ ಆಮೇಲೆ ಹೇಳ್ತೀನಿ ಇದ್ರ ಬಗ್ಗೆ ಟೇಸ್ಟ್ ಹೆಂಗಿದೆ ಅಂತ. ಈ ವಿಡಿಯೋ ರೆಕಾರ್ಡ್ ಮಾಡೋ ಟೈಮಲ್ಲಿ ನೋಡಿ 1029 ಸಬ್ಸ್ಕ್ರೈಬ್ ಆಗಿದ್ದಾರೆ. 1029,000 ಫ್ಯಾಮಿಲಿ ನಾವು ಇನ್ಮೇಲಿಂದ. ನೋಡಿ 1K ಫ್ಯಾಮಿಲಿ ಯೂಟ್ಯೂಬಲ್ಲಿ. ಮತ್ತು ಇನ್ಸ್ಟಾಗ್ರಾಮಲ್ಲಿ 5,000, 5K ಫ್ಯಾಮಿಲಿ. ನೀವು ಹಿಂಗೆ ಸಪೋರ್ಟ್ ಮಾಡ್ತೀರಿ. ಸಪೋರ್ಟ್ ಮಾಡಿದಿರಿ. ಒಂದು 3-4 ದಿನದಿಂದನೇ ಫುಲ್ಲು ಜಾಸ್ತಿ ಸಪೋರ್ಟ್ ಆಗಿದೆ. ಇದೇ ಥರ ಸಪೋರ್ಟ್ ಮಾಡ್ತೀರಿ. ನಾವು ಇದಕ್ಕೆಲ್ಲ ಕಾರಣನೇ ನೀವು. ನಿಮ್ಮಿಂದನೇ ಇದೆಲ್ಲ ಆಗಿರೋದು. ನೀವು ಇದೇ ಥರ ಸಪೋರ್ಟ್ ಮಾಡ್ತಾ ಇರೋದ್ರಿಂದ ಈ ಥರ ಜಾಸ್ತಿ ಸಬ್ಸ್ಕ್ರೈಬರ್ ಜಾಸ್ತಿ ಆಗೋದ್ರಿಂದ ನಮ್ಗೆ ಇನ್ನೂ ಜಾಸ್ತಿ ಮಾಡಬೇಕು ಅಂತ ಅನ್ನಿಸ್ತಾ ಇರ್ತದೆ. ಆಮೇಲೆ ಬರೀ ನಾವು ಮಾಡ್ಕೊಂಡು ತಿನ್ನೋದೇ ಅಲ್ಲ, ಅಡುಗೆ ಆಹಾರದ ಅವಶ್ಯಕತೆ ಯಾರ್ಯಾರಿಗೈತೋ ಅವ್ರಿಗೆಲ್ಲ ಮುಂದೆ ಕೊಡೋ ಅಂಥ ಪ್ಲ್ಯಾನ್ ಐತೆ ನಮಗೆ. ನಾವು ಮಾಡ್ಕೊಂಡು ನಾವು ತಿನ್ಕೊಂಡು ಎಂಟರ್ಟೈನ್ಮೆಂಟ್ ಮಾಡೋದೇನಿಲ್ಲ. ಮುಂದೆ ಯಾರ್ಯಾರ ಆಹಾರದ ಅವಶ್ಯಕತೆ ಐತೆ ಅವ್ರಿಗೆಲ್ಲ ಅಂದರೆ ಗೊತ್ತಾಗಿರುತ್ತೆ ನಿಮಗೆ ಯಾರ್ಯಾರು ಕೊಡಬೇಕು ಅಂತ. ಅವ್ರಿಗೆಲ್ಲ ಕೊಡ್ತೀವಿ. ಅದಕ್ಕೆಲ್ಲ ನಮ್ಗೆ ಸಪೋರ್ಟು ನೀವು ಇರಬೇಕು. ನೀವು ಮೇನು. ನೀವು ಹೆಂಗೆ ನಮ್ಗೆ ಸಪೋರ್ಟ್ ಮಾಡ್ತೀರೋ ಹಂಗೆ ನಾವು ಮುಂದುವರ್ಸ್ಕೊಂಡು ಹೋಗ್ತೀವಿ. ಇನ್ನಷ್ಟು ನಮಗೆ ಸಪೋರ್ಟ್ ಮಾಡ್ತಾಯಿರಿ. ಇನ್ನು ಮುಂದೆ ಅಂಥದ್ದು ಒಳ್ಳೆ ಕೆಲಸ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ, ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಅಷ್ಟೇ. ಇನ್ನೇನು ಹೇಳೋಂಗಿಲ್ಲ. ಆಮೇಲೆ ಇವತ್ತೊಂದು ಬ್ಲೆಡ್ ರೋಸ್ಟ್ ಇದೆ, ರೆಡಿಯಾಗಿದೆ ನೋಡಿ. ಸೂಪರಾಗಿದೆ, ನ್ಯಾಚುರಲ್ ಆಗಿದೆ.
ಆರೋಗ್ಯಕ್ಕೂ ಒಳ್ಳೇದು ಅಂತ ಹೇಳಿದ್ರು. ಆದರೆ ಸೈಂಟಿಫಿಕ್ ರೀಸನ್ ನನಗೆ ಗೊತ್ತಿಲ್ಲ, ಒಟ್ಟಿನಲ್ಲಿ ಒಳ್ಳೇದಂತೆ. ಚೆನ್ನಾಗಿದೆ. ಅದಕ್ಕಿಂತ ಮುಂಚೆ ಈ ವೀಡಿಯೋ ಮಾಡೋ ಟೈಮಲ್ಲಿ ಒಂದು 2 ದಿನದಿಂದ ಮುಂಚೆ ಆವಾಗಿಂದ ಸ್ವಲ್ಪ ತೊಂದರೆಗಳಾಗೈತೆ. ನೀವು ನಮಗೆ ಸಪೋರ್ಟ್ ಮಾಡಿದೆವರು ಪರವಾಗಿಲ್ಲ, ತುಳಿಯೋಕ್ಕಂತೂ ಹೋಗಬೇಡಿ. ನೀವು ತುಳಿತಾ ಇದ್ದರೆ ಇನ್ನು ನಾವು ಮಾಡ್ತಾನೆ ಇರ್ತೀವಿ, ನಾವು ಬಿಡೋದಿಲ್ಲ, ಮಾಡ್ತಾನೆ ಇರ್ತೀವಿ. ನಾವು ಒಳ್ಳೆ ಕೆಲಸ ಮಾಡೋದನ್ನ ಯಾರ ಕೈಯಿಂದನೂ ತಪ್ಪಿಸೋಕ್ಕಾಗೋದಿಲ್ಲ. ಈ ಯಾರ್ಯಾರು ತಲುಪಬೇಕಾಯ್ತೋ ವಿಷಯ ಅವ್ರಿಗೆ ತಲುಪಿದೆ ಅಂತ ಅಂದ್ಕೊತೀನಿ. ನೀವು ತುಳಿದಷ್ಟು ನಾವು ಬೆಳಿತೀವಿ. ನಾವು ಸಹಾಯ ಹೇಳಿದ್ನಲ್ಲ, ನಮ್ಮ ಕೈಲಾದಷ್ಟು ಯಾರ್ಯಾರು ತಲುಪಿಸ್ಬೇಕೋ ಆಹಾರದ ಸಹಾಯ ನೀವು ಹೆಂಗೆ ಸಪೋರ್ಟ್ ಮಾಡ್ತೀರೋ ಹಂಗೆ ಅದ್ರ ಮೇಲೆ ನಾವು ತಲುಪಿಸ್ತೀವಿ. ನಾವು ಇದನ್ನ ನಿಮ್ಗೆ ಎದುರುಕೊಂಡಂತೂ ಬಿಡೋದಿಲ್ಲ, ಮಾಡೇ ಮಾಡ್ತೀವಿ. ನೀವೇನು ತುಳಿದ್ರೂ ಬಿಡೋದಿಲ್ಲ. ಯಾರು ನಿಮ್ಗಲ್ಲ ವೀಕ್ಷಕರೇ, ಯಾರಿಗೆ ಹೇಳ್ಬೇಕು ತಲುಪಬೇಕಾಯ್ತು ಆ ವಿಡಿಯೋ ತಲುಪೈತೆ ಅಂತ ಅಂದ್ಕೊಂಡಿದ್ದೀನಿ. ನೀವು ಹಿಂಗೆ ಸಪೋರ್ಟ್ ಮಾಡ್ತೀರಿ, ನಿಮ್ಮ ಸಹಕಾರ ನಮ್ಮ ಮೇಲೆ ಇರಲಿ. ಥ್ಯಾಂಕ್ಸ್. ನೋಡಿ, ಇವತ್ತು ರೆಸಿಪಿ ನಾಟಿ ಮರಿ ಬ್ಲೆಡ್ ಫ್ರೈ ಮಾಡಿದ್ದು ಸೂಪರಾಗೈತೆ. ಪರೋಟ ಜೊತೆ ಕಾಂಬಿನೇಷನ್ ಚೆನ್ನಾಗೈತೆ. ನೀವು ನಮ್ಮ ಚಾನಲ್ನ ಇದೇ ಥರ ನೋಡ್ತಾ ಇರಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಫಾಲೋ ಮಾಡಿ. ಇನ್ಸ್ಟಾಗ್ರಾಮಲ್ಲಿ ಕನ್ನಡ ಪಾಕಶಾಲೆ ಅಂತ ಇದ್ದೀವಿ. ಹೊಸ ರೆಸಿಪಿ ಜೊತೆ ಮುಂದಿನ ವಾರ ಸಿಗ್ತೀವಿ. ಇದೇ ಥರ ನಮ್ಮ ಚಾನಲ್ ನೋಡ್ತಾ ಇರಿ. ಅಲ್ಲಿ ಗಂಟ ಬಾಯ್. ಕುಮಾರ್ ಸರ್ ಹೆಂಗಿದೆ? ಚೆನ್ನಾಗಿದೆ ಕಣಪ್ಪ. ಸ್ವಲ್ಪ ಲೇಟು ಹೊಲ್ತವಿಂದ ಮನೆಗೆ ಹೋಗ್ಬಿಟ್ಟು ಬಂದ್ಬಿಟ್ಟವ್ರೆ. ಅದಕ್ಕೆ ಪರೋಟ ಸ್ವಲ್ಪ ಆರೋದಂಗೆ ಆಗ್ಬಿಟ್ಟಿರ್ಬೇಕು. ಟೇಸ್ಟ್ ಯಾವ ಥರ ಇದೆ? ಚೆನ್ನಾಗಿದೆ. ತಿಂದಿದ್ದೀರಾ ಮನೇಲಿ ಈ ಥರ ಎಲ್ಲ? ತಿಂದಿದ್ದೀವಿ ಕಣಪ್ಪ. ಈ ಥರ ಟೇಸ್ಟಾಗಿ ತಿಂದಿಲ್ಲ. ಅವರೇ ಒಂಥರ ಮಾಡ್ತಾರೆ, ನೀವೇ ಒಂಥರ ಮಾಡಿದ್ದೀರಿ. ನಾನು ಟೇಸ್ಟಾಗೈತೆ. ಹಾಂ ಟೇಸ್ಟ್ ಆಗದೆ. ನಮ್ಮ ಹುಡುಗರು ಏನೋ ಹೊಸ್ದಾಗಿ ಯೂಟ್ಯೂಬಿಗೆ ಚಾನಲ್ಗೆ ಮಾಡಬೇಕು ಅಂತ ಇದು ಮಾಡ್ತಾವ್ರೆ. ಎಲ್ಲರೂ ಸಪೋರ್ಟ್ ಮಾಡಿ.